ಇನ್ನೊಂದು ವ್ಲಾಗ್ ಚಳಿಗಾಲದ ವಿಶೇಷ ಕ್ಯಾರೆಟ್ ಹಲ್ವಾ ತಯಾರಿಕೆ, ಹಾಗೆಯೇ ಮಾಲಿಗೆ ಹೋಗಿದ್ದು, ಅಲ್ಲಿ ಊಟ ಮಾಡಿದ್ದು, ಜೊತೆಗೆ ನನ್ನ ರೊಟೀನ್ ಎಲ್ಲದನ್ನು ಕೂಡ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಷ್ಟು ಹೇಳ್ತಾ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಬೆಳಗಿನ ಸಮಯ ಕಾಫಿ ಬೆರೆಸ್ತಾ ಇದ್ದೀನಿ. ಆಫ್ಕೋರ್ಸ್ ನಿಮ್ಮಲ್ಲಿ ಟೀ ಕುಡಿಯೋರು ಕೂಡ ತುಂಬ ಜನ ಇದ್ದೀರಾ ಅಂತ ಗೊತ್ತು. ಟೀ ಪ್ರಿಯರಾಗಿರ್ಬೋದು ಅಥವಾ ಕಾಫಿ ಪ್ರಿಯರಾಗಿರ್ಬೋದು. ಬೆಳಗಿನ ಸಮಯದಲ್ಲಿ ಈ ಚಳಿಗೆ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋದು ಅಥವಾ ಟೀ ಕುಡಿತೀರ, ಕೆಲವ್ರಿಗೆ ಕಷಾಯ ಕುಡಿಯೋ ಅಭ್ಯಾಸ ಕೂಡ ಇರುತ್ತೆ. ಯಾವುದೇ ನೀವು ಈ ಥರದ ನಿಮ್ಮ ಒಂದು ದಿನಚರಿಯಲ್ಲಿ ಅಭ್ಯಾಸ ಇದ್ರೂ ಕೂಡ ಈ ಕ್ಲಿಪ್ಪಿಂಗ್ ನೋಡೋದಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಚಳಿ ಎಷ್ಟು ಜೋರಾಗಿದೆ ಅಂದರೆ ಈ ಬ್ಲಾಗಲ್ಲಿ ನಾನು ಎಲ್ಲ ಕಡೆ ಜಾಕೆಟು ಅಥವಾ ಫ್ಲೀಸ್ ಏನಿದೆಯಲ್ಲ ಇದನ್ನು ಹಾಕ್ಕೊಂಡಿರೋದನ್ನು ತುಂಬ ಸತಿ ನೋಡ್ತೀರಾ. ಒಂದೊಂದು ಸತಿ ಅನಿಸುತ್ತೆ ಒಳಗಡೆ ಯಾವುದೇ ಥರದ ಬಟ್ಟೆ ಹಾಕ್ಕೊಂಡಿದ್ರು ಮೇಲ್ಗಡೆ ಒಂದು ಜಾಕೆಟ್ ಬಂದುಬಿಟ್ರೆ ಏನು ವಿಶೇಷವಾಗಿ ಕಾಣೋದಿಲ್ಲ ಅಲ್ವಾ. ಚಳಿಗಾಲದಲ್ಲಿ ಇದೇ ಸುಖವಾಗಿರುತ್ತೆ, ಇದೇ ಮಜವಾಗಿರುತ್ತೆ. ಬಟ್ಟೆಗಳು ಬೇರೆ ಬೇರೆ ಥರದ್ದು ಹಾಕೊಳ್ತಿದ್ರು ಕೂಡ ಬೆಚ್ಚಗೊಂದು ಮೇಲ್ಗಡೆ ಜಾಕೆಟು ಶಾಲು ಏನೋ ಒಂದಿದ್ರೆ ಅದೊಂದು ರೀತಿ ಕಂಫರ್ಟಬಲ್ ಆಗಿರೋ ಹಾಗೆ ಮಾಡುತ್ತೆ. ಕೆಲಸ ಸುಲಭವಾಗಿ ಮಾಡ್ಕೊಂಡು ಹೋಗೋಂಗೆ ಮಾಡುತ್ತೆ. ಇಲ್ಲದ್ರೆ ಚಳಿ ಅಂತೇಳಿ ಒಲೆ ಮುಂದೆ ಮಾಡ್ಬೇಕಾದ್ರೆ ಪರವಾಗಿಲ್ಲ, ಬೆಚ್ಚಗಿರುತ್ತೆ. ಆದರೆ ಬೇರೆ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಿರೋ ಅಥವಾ ಇನ್ನೇನೋ ಒಂದು ಟೇಬಲ್ ವರ್ಕ್ ಇದೆ ಅಂದಾಗ ಚಳಿ ಶುರುವಾದರೆ ಇಮ್ಮಿಡಿಯೇಟಾಗಿ ಒಂದು ಜಾಕೆಟ್ ಹಾಕೊಂಬರ್ಬೇಕು ಅಥವಾ ಶಾಲ್ ಹೊದ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಬೆಳಗಿನ ತಿಂಡಿಗೆ ತಯಾರಿ ಮಾಡ್ತಾಯಿದ್ದೀನಿ. ಚಳಿಗಾಲದಲ್ಲಿ ಅವಲಕ್ಕಿ ಒಗ್ಗರಣೆ ಹಾಕೋದು ಕೂಡ ತುಂಬ ವಿಶೇಷವಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಬೇರೆ ಸಮಯದಲ್ಲಿ ಇವತ್ತಿನ ದಿವಸಕ್ಕೊಂದು ತಿಂಡಿಗೆ ಅವಲಕ್ಕಿ ಒಗ್ಗರಣೆ ಮಾಡಿ ಮುಗಿಸೋಣ ಅಂತ ಅನ್ನೋದೊಂದಿದ್ರೂ ಕೂಡ ಚಳಿಗಾಲದಲ್ಲಿ ಅವಲಕ್ಕಿ ಒಗ್ಗರಣೆ ತುಂಬ ವಿಶೇಷವಾಗಿರುತ್ತೆ. ಈ ಕಾಲದಲ್ಲಿ ಸಿಗೋವಂತಹ ಫ್ರೆಶ್ ಬಟಾಣಿ, ಡೆಲ್ಲಿ ಕ್ಯಾರೆಟ್ ಇರ್ಬೋದು ಅಥವಾ ಊಟಿ ಕ್ಯಾರೆಟ್ ಇರ್ಬೋದು, ಯಾವುದಾದ್ರೂ ಒಂದನ್ನು ಹಾಕಿ ಅವಲಕ್ಕಿ ಒಗ್ಗರಣೆ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಅವಲಕ್ಕಿ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಕೂಡ ದೇಹಕ್ಕೆ ಸೇರಿದಾಗುತ್ತೆ. ಬಟಾಣಿಲಿ ಪ್ರೋಟೀನ್ ಅಂಶ ಇದ್ದರೆ, ಕ್ಯಾರೆಟ್ನಲ್ಲಿ ಬೇಕಾದಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನನ್ನ ಬಾಷ್ ಮಿಕ್ಸರ್ನ ಚಿಕ್ಕ ಜಾರ್ ಏನಿರುತ್ತಲ್ಲ ಅದ್ರ ಮುಚ್ಚಳನ ತೋರಿಸ್ತಾ ಇದ್ದೀನಿ. ಈ ಗ್ಯಾಸ್ಕೆಟು ಸರಿಯಾಗಿ ಕೂತ್ಕೋತಿಲ್ಲ, ಇದನ್ನು ರೀಪ್ಲೇಸ್ ಮಾಡಬೇಕು. ಅಂಗಡಿಗೆ ಹೋಗಿ ರೀಪ್ಲೇಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಲ್ಲೇ ಹಿಂದೆ ಒಮ್ಮೆ ಶೇರ್ ಮಾಡಿದಾಗ ಡೈರೆಕ್ಟ್ ಬ್ರ್ಯಾಂಡ್ ಜೊತೆಗೇ ವೆಬ್ಸೈಟ್ನಲ್ಲಿ ನೀವು ಆರ್ಡರ್ ಮಾಡಬೇಕಾಗತ್ತೆ ಅಂತ ಒಬ್ರು ಹೇಳಿದರು. ಹಾಗೆ ಅಮೆಝಾನಲ್ಲಿ ಟ್ರೈ ಮಾಡಿ ಅಂದಿದ್ರು. ನಾನು ಅಂದ್ಕೊಂಡೆ ಅಂಗಡಿಗೆ ಹೋಗಿ ತೊಗೊಳ್ಳೋಣ ಅಂಥೇಳಿ. ಜಾರ್ನು ಕೂಡ ಒಮ್ಮೆ ತೋರಿಸ್ಬಿಟ್ಟು ಸರಿ ಇದೆಯಾ ಅಂಥೇಳಿ. ಇದುವರೆಗೂ ಒಂದು ಚೂರು ಸಮಸ್ಯೆ ನಂಗೆ ಬಂದಿಲ್ಲ ಈ ಮಿಕ್ಸರ್ ಜೊತೆಗೆ. ಈ ಮುಚ್ಚಳ ಅಂದರೆ ಗ್ಯಾಸ್ಕೆಟ್ ಹಳೇದಾಗ್ತಿದ್ದಂಗೂ ಮುಚ್ಚಳ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. 4 ಕಡೆ ಲಾಕ್ ಆಗೋ ಥರ ಇರುತ್ತೆ ಇದು. ಹಾಗಾಗಿ ನಿಮ್ಮಲ್ಲಿ ತುಂಬ ಜನ ನನ್ನ ರಿವ್ಯೂನ ನೋಡಿ ತೊಗೊಂಡು ನಿಮಗೂ ಕೂಡ ಇಷ್ಟಪಟ್ಟಿದ್ದೀರಾ. ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಈಗ ಒಗ್ಗರಣೆ ಹಾಕೋ ಸಮಯ. ಇವತ್ತಿನ ದಿವಸ ಡೆಲ್ಲಿ ಕ್ಯಾರೆಟ್ ಏನು ನನ್ನ ಹತ್ರ ಇರಲಿಲ್ಲ, ನಮ್ಮ ಊಟಿ ಕ್ಯಾರೆಟೇ ಇತ್ತು. ಕ್ಯಾರೆಟ್ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ ಅವಲಕ್ಕಿ ಅಂತ ನನಗನ್ಸುತ್ತೆ. ಕ್ಯಾರೆಟ್ ಜೊತೆಗೆ ಹಸಿ ಬಟಾಣಿ, ಹಾಗೆಯೇ ಫ್ರೆಶ್ ಆಗಿರೋ ಬಟಾಣಿ, ಹಾಗೆಯೇ ಕ್ಯಾಪ್ಸಿಕಮ್ನ ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಕಡಲೆ ಬೀಜ ಇಷ್ಟಪಡೋರು ಕಡಲೆ ಬೀಜನ ಕರೆದು ತೆಗೆದಿಟ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಅಂತ ಬರೀ ಅವಲಕ್ಕಿ ಅಂತ ಅಂದ್ಕೊಳ್ಳೋ ಬದಲು ಅದಕ್ಕೆ ಎಷ್ಟೆಲ್ಲ ಅಲಂಕಾರ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಅಂತ ಕಾಫಿನ ತೋರಿಸಿದಾಗ ಅಥವಾ ಬೆಳಗಿನ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದಾಗ ಕಾಮೆಂಟ್ ಸೆಕ್ಷನಲ್ಲಿ ಒಂದಾರೋ ಪ್ರಶ್ನೆ ಇರುತ್ತೆ. ಕಾಫಿ ಪುಡಿ, ಕಾಫಿ ಪೌಡರ್ ಯಾವ ಬ್ರ್ಯಾಂಡಿಂದ ಬಳಸ್ತೀರಾ ಅಥವಾ ಬ್ಲೆಂಡ್ ಯಾವ ಥರ ಮಾಡಿಸ್ತೀರಾ ಅಂಥೇಳಿ ಹಿಂದೆ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈಗ ಇನ್ನೊಮ್ಮೆ ಹೇಳ್ಬಿಡ್ತಾ ಇದ್ದೀನಿ. ನಾನು ಕಾಫಿ ಪೌಡ್ರ್ ಬಳಸ್ತೀನಿ. ಹಾಗೆಯೇ ಬೇರೆ 2-3 ಚಿಕ್ಕ ಅಂಗಡಿಗಳಿರುತ್ತಲ್ಲ ಆ ಥರದ ಕಡೆಯನ್ನು ಕೂಡ ಟ್ರೈ ಮಾಡ್ತೀನಿ. ಕಾಫಿ ಡೇನಲ್ಲಿ ನೀವೇನಾದ್ರು ಕಾಫಿ ಪೌಡ್ರ್ ತೊಗೋತೀರಾ ಅಂದರೆ PA PB ಅಂತ ಇರುತ್ತೆ. ಎರಡೂ ಈಕ್ವಲ್ ಕ್ವಾಂಟಿಟಿಲಿ ಹಾಕಿಸ್ಬಿಟ್ಟು ಅದಕ್ಕೆ ಸುಮಾರು 10% ಅಷ್ಟು ಚಿಕೋರಿ ಅಥವಾ ಅದಕ್ಕಿಂತ ಕಡಿಮೆ ಕೂಡ ಇರುತ್ತೆ ನಮ್ಮ ಮನೇಲಿ. ಈಗ ಉದಾಹರಣೆಗೆ 500 ಗ್ರಾಮ್ PA 500 ಗ್ರಾಮ್ PB ಹಾಕ್ಸಿದ್ರೆ ಅದಕ್ಕೊಂದು 100 ಗ್ರಾಮು ಇಲ್ಲ 50 ಗ್ರಾಮ್ಗಿಂತ 100 ಗ್ರಾಮ್ ಒಳಗಡೆ ಚಿಕೋರಿನ ನಾವು ಹಾಕಿಸ್ಕೋತೀವಿ. ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಯಾಕೆಂದರೆ ನಮಗೆ ಚಿಕೋರಿ ಅಷ್ಟು ಟೇಸ್ಟ್ ಇಷ್ಟ ಆಗೋದಿಲ್ಲ. ನಮಗೆ ಪ್ಯೂರ್ ಕಾಫಿ ಏನು ರುಚಿ ಬರುತ್ತಲ್ಲ ಅದು, ಹಾಗೆ ಅದರದ್ದು ಒಂದು ಸುವಾಸನೆ ಇರುತ್ತಲ್ಲ ಅದೇ ಇಷ್ಟ ಆಗುತ್ತೆ. ನಿಮಗೆ ರೆಡಿಮೇಡ್ ಮಿಕ್ಸ್ಗಳಲ್ಲಿ 80-20 ಇರುತ್ತೆ, 60-40 ಕೂಡ ಇರುತ್ತೆ. ಆಮೇಲೆ ಇವತ್ತಿನ ದಿವಸ ಹೋಟ್ಲುಗಳಲ್ಲಿ ಸಾಮಾನ್ಯವಾಗಿ 80-20 60-40ನೇ ಬಳಸೋದು. ಒಳ್ಳೊಳ್ಳೆ ಸ್ವಲ್ಪ ದುಬಾರಿ ಬೆಲೆಯಲ್ಲಿ ನಿಮಗೆ ಕಾಫಿ ಸಿಗ್ತಿದೆ ಅಂದರೆ 80-20 ಹಾಕಿರ್ತಾರೆ. ಸ್ವಲ್ಪ ಕಡಿಮೆ ಬೆಲೆಗೆ ಅಂದರೆ 60-40 ಅಂತಲೇ ಹೇಳ್ಬೋದು. ನಮಗೆ ಕಾಫಿಯ ಆ ರುಚಿ, ಆ ಫ್ಲೇವರೇ ಜಾಸ್ತಿ ಇರಲಿ ಅಂತ ನಾವು ಇಷ್ಟಪಡೋದ್ರಿಂದ, ಚಿಕೋರಿ ರುಚಿ ಇಷ್ಟಪಡದೇ ಇರೋದ್ರಿಂದ ನಾವು ಈ ರೀತಿಯಾಗಿ ನಮ್ಮ ಮನೇಲಿ ಮಾಡಿಸ್ತೀವಿ. ಅಂದರೆ ಅರ್ಧ ಕ್ವಾಂಟಿಟಿ
PABPನ ಹಾಕಿಸಿ ಅದಕ್ಕೆ ಒಂದು 100 ಗ್ರಾಮ್ಗಿಂತನೂ 1 kgಗೆ 100 ಗ್ರಾಮ್ಗಿಂತನೂ ಕಡಿಮೆನೇ ಚಿಕೋರಿ ಇರುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಯಾವುದು ಅಂದರೆ ಕಾಫಿ ಮೇಕರಲ್ಲಿ ಕಾಫಿ ಮಾಡ್ತೀರಾ ಅಥವಾ ಫಿಲ್ಟ್ರಲ್ಲಿ ಮಾಡ್ತೀರಾ ಅಥವಾ ಬಟ್ಟೆ ಹಳೆಯ ಕಾಲದಲ್ಲಿ ಮಾಡ್ತಿದ್ರಲ್ಲ, ಇವತ್ತಿಗೂ ಎಷ್ಟೋ ಮನೆಗಳಲ್ಲಿ ಮಾಡ್ತಾರೆ, ನಂಗೆ ಗೊತ್ತು. ಹಳೆ ಕಾಲ ಅಂತೇನು ಹೇಳೋದು ಬೇಕಾಗಿಲ್ಲ. ಬಟ್ಟೆ ಒಳಗಡೆ ಪೌಡ್ರನ್ನ ಹಾಕಿ ಅದ್ರ ಮೇಲೆ ಬಿಸಿನೀರು ಹಾಕಿ ಹಿಂಡ್ಬಿಟ್ಟು ಮಾಡ್ತಾರಲ್ಲ, ಆ ಥರ ಮಾಡ್ತೀರಾ. ಅದಕ್ಕೆ ತಕ್ಕ ಹಾಗೆ ನೀವು ಪುಡಿನ ಮಾಡಿಸ್ಕೋಬೇಕಾಗತ್ತೆ. ಈಗ ಕಾಫಿ ಮೇಕರಲ್ಲಾದರೆ ಸ್ವಲ್ಪ ನುಣ್ಣಗಿದ್ರೂ ನಡೆಯುತ್ತೆ. ಅದೇ ನೀವು ಫಿಲ್ಟ್ರಲ್ಲಿ ಹಾಕ್ತೀರಾ ಅಂದರೆ ಸ್ವಲ್ಪ ತರಿ ಇರಬೇಕು. ಈ ರೀತಿಯಾಗಿ ನೋಡಿಕೊಂಡು ಮಾಡಿಸ್ಕೋಬೇಕಾಗತ್ತೆ. ನೀವು ರೆಡಿಮೇಡ್ ಈಗ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ರೆಡಿಮೇಡ್ ಕೂಡ ಇರುತ್ತೆ, ಅಂದರೆ ಪ್ಯಾಕ್ ಮಾಡಿಟ್ಟಿರ್ತಾರೆ. ಅದರೊಳಗಡೆ ನೀವು ನೋಡ್ಕೋಬೇಕಾಗತ್ತೆ 80-20 ಬೇಕಾ, 60-40 ಬೇಕಾ, ಯಾವ ಥರದ್ದು ನಿಮಗೆ ಇಷ್ಟ ಆಗುತ್ತೆ ಅಂಥೇಳಿ. ತುಂಬ ಜನ ಸಾಮಾನ್ಯವಾಗಿ 80-20 ರೇಷೋದಲ್ಲೇ ಕುಡಿಯೋದನ್ನು ನಾನು ನೋಡಿದ್ದೀನಿ. ನಮ್ಮ ಮನೇಲಿ ಈ ರೀತಿಯಾಗಿ ನಾನು ಕಾಫಿ ಪೌಡ್ರನ್ನ ಮಾಡಿಸ್ಕೊಳ್ತೀನಿ. ಮಾಡಿಸ್ಕೊಂಡಾದ್ಮೇಲೆ ತುಂಬ ಕ್ವಾಂಟಿಟಿ ಹಾಕ್ಸ್ಕೋಬೇಕಾಗತ್ತೆ. ಈ ರೀತಿ ನಮಗೆ ಬೇಕಾಗಿರೋಂಥ ಬ್ಲೆಂಡ್ನ ಮಾಡಿಸ್ಕೋಬೇಕು ಅಂತ ಅಂದರೆ ಆವಾಗ ಏನು ಮಾಡ್ಬೋದು ಅಂದರೆ, ಜಾಸ್ತಿ ಕ್ವಾಂಟಿಟಿ ಮಾಡಿಸಿದ್ರು ಕೂಡ ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿಕೊಂಡು ನೀವು ಅದನ್ನು ಫ್ರಿಜ್ಜಲ್ಲಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಬಿಟ್ಟು ನೀವು ಸ್ಟೋರ್ ಮಾಡ್ಕೋಬೋದು. ನಿಮಗೆ ಆರಾಮಾಗಿ 15-20 ದಿನಗಳ ಕಾಲ ಅದ್ರ ಫ್ಲೇವರು ಇಂಟ್ಯಾಕ್ಟ್ ಆಗಿರುತ್ತೆ. ನಿಮ್ಗೇನದು ಹೋಗಿದೆ ಅಂತ ಅನಿಸೋದಿಲ್ಲ, ಫ್ರೆಶ್ ಆಗಿರುತ್ತೆ. ನಾನು ಕೂಡ ಹಾಗೆ ಮಾಡ್ತೀನಿ. ಒಂದು 3-4 ಪ್ಯಾಕೆಟ್ ಆಗಿರುತ್ತೆ, 250 ಗ್ರಾಮ್ಸ್ 300 ಗ್ರಾಮ್ಸಿಂದು. ಅದನ್ನು ಇಟ್ಬಿಟ್ಟು ನಾನು ಬೇಕಾದಾಗ ಬಳಸ್ತಾ ಇರ್ತೀನಿ. ಅವಲಕ್ಕಿ ತಯಾರಾಯಿತು. ಮಾಸ್ಟರ್ ಶೆಫ್ ಲೆವೆಲ್ ಅವಲಕ್ಕಿ ಪ್ರೆಸೆಂಟೇಷನ್ನು ಏನಾದ್ರು ಒಂದು ಮಾಡಬೇಕಲ್ವಾ. ತಿಂಡಿಗೆ ಸಾಮಾನ್ಯವಾಗಿರೋ ಅವಲಕ್ಕಿ ಆದ್ರೂ ಪ್ರೆಸೆಂಟೇಷನ್ನು ಅದ್ಭುತವಾಗಿರಬೇಕು. ಹಾಗೆಯೇ ಸಾಮಾನ್ಯವಾದ ಅವಲಕ್ಕಿ ಏನಲ್ಲ, ಒಂಥರ ಡಿಕನ್ಸ್ಟ್ರಕ್ಟೆಡ್ ಅವಲಕ್ಕಿ. ಇವತ್ತಿನ ದಿವಸ ಎಲ್ಲದೂ ಕೂಡ ರೀಕನ್ಸ್ಟ್ರಕ್ಟೆಡು ಗೊತ್ತಿಲ್ಲ, ಏನು ಯಾವ್ಯಾವ ರೀತಿ ಕನ್ಸ್ಟ್ರಕ್ಟ್ ಆಗಿದೆ ಅಂಥೇಳಿ. ಪ್ರಾಡಕ್ಟ್ ಹೇಗೆ ಇರಲಿ, ಮಾರ್ಕೆಟಿಂಗ್ ಮಾತ್ರ ಭಾರಿ ಮುಖ್ಯ ಅನ್ನೋ ರೀತಿಲಿ ನಾವು ಮಾಸ್ಟರ್ ಶೆಫ್ ಲೆವೆಲಲ್ಲಿ ಅವಲಕ್ಕಿ ಪ್ರೆಸೆಂಟ್ ಮಾಡೋಣ ಅಂತ ಹೋದ್ವಿ. ಕೊನೆಗೆ ಯಾವ ಲೆವೆಲಲ್ಲಿ ಆಯಿತೋ ಗೊತ್ತಿಲ್ಲ ನನಗೆ. ಅವಲಕ್ಕಿ ಅಂತೂ ಬಿಸಿಯಾಗಿ ರುಚಿಯಾಗಿತ್ತು. ಬೌಲಲ್ಲಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಫಸ್ಟ್ ಮೊಸರನ್ನ, ಆಮೇಲೆ ಬೌಲ್ ಸದ್ಯಕ್ಕೆ ಸಿಗಲ್ಲ ಅಂತ ಗೊತ್ತಾಯಿತು. ಸೊ ಕ್ಯಾಮ್ರಾ ಕೂಡ ಆನ್ ಆಗಿತ್ತು. ಮೊದಲು ಇದನ್ನು ಮುಗಿಸ್ಕೊಂಬಿಡೋಣ ಅಂಥೇಳಿ ಹಾಗೆಯೇ ಸೈಡ್ನಲ್ಲಿ ಗಟ್ಟಿಯಾಗಿರೋಂಥ ಮೊಸರನ್ನ ಸರ್ವ್ ಮಾಡಿದ್ದಾಯಿತು. ತಿನ್ನೋದು ಕೂಡ ಸ್ವಲ್ಪ ಸ್ಟೈಲಲ್ಲಿ ತಿನ್ನೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ನನ್ನ ಮಗಳು ನಗ್ತಾ ಇದ್ಲು. ಇವತ್ತಿನ ದಿವಸ ಫೋರ್ಕ್ ಮತ್ತು ಚಮಚದಲ್ಲಿ ತಳ್ಳೋದಕ್ಕೆ ಫೋರ್ಕ್ ಬೇಕೇ ಬೇಕು, ಚಮಚದೊಳಗೆ ಅವಲಕ್ಕಿ ಬರಬೇಕು ಅಂದರೆ ಅಲ್ವಾ. ಹಾಗಾಗಿ ಇವತ್ತಿನ ದಿವಸ ಕೈಯಲ್ಲಿ ತಿನ್ನೋದು ಬೇಡ, ಫೋರ್ಕು ಮತ್ತು ಚಮಚದಲ್ಲೇ ತಿನ್ನೋಣ. ಎಲ್ಲದೂ ಕೂಡ ಮಾಸ್ಟರ್ ಶೆಫ್ ಲೆವೆಲ್ ಅಲ್ವಾ. ಏನೇ ಇರಲಿ, ತಮಾಷೆಗೆ ಇದೆಲ್ಲ ಮಾತುಗಳು. ಸೊ ಬಿಸಿ ಅವಲಕ್ಕಿ, ಚಟ್ನಿ ಪುಡಿ, ಮೊಸರು, ಚಳಿಗಾಲದಲ್ಲಿ ಒಳ್ಳೆ ತಿಂಡಿ. ಏನಂತೀರಾ ನೀವು? ಸೊ ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯಿತು. ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ. ಒಂದು 4-5 ತರಕಾರಿ ಅಂದ್ಕೊಳ್ತೀನಿ. ಹುರುಳಿಕಾಯಿ, ಕ್ಯಾರೆಟು, ಸೀಮೆ ಬದನೆಕಾಯಿ. ನಂಗೆ ತರಕಾರಿಲೆಲ್ಲ ತುಂಬ ಇಷ್ಟ ಆಗೋದು ಅಂದರೆ ಸೀಮೆ ಬದನೆಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ ಈ ಥರದ್ದು. ಕ್ಯಾರೆಟು, ಬೀನ್ಸು ಏನು ಅಂದರೆ ಅದು ಎಲ್ಲದ್ರ ಜೊತೆಗೂ ಕೂಡ ಒಂಥರ ಪಾರ್ಟಿಸಿಪೆಂಟ್. ಅದು ಏನಂತಾರಲ್ಲ, ಎಲ್ಲಿ ಈ ಕಡೆ ತಿಂಡಿಗೆ ನಾನು ಬರ್ತೀನಿ, ಅಡುಗೆ ಮಾಡ್ತೀರಾ ಅದಕ್ಕೂ ನಾನು ಬರ್ತೀನಿ, ಅಥವಾ ಲಂಚ್ ಬಾಕ್ಸಿಗೆ ಏನೋ ಒಂದು ರೈಸ್ ಐಟಮ್ ಮಾಡಬೇಕಾ ಅದಕ್ಕೂ ನಾನು ಬರ್ತೀನಿ ಅಂತ ಎಲ್ಲದಕ್ಕೂ ತಯಾರಾಗ್ಬಿಟ್ಟಿರುತ್ತೆ ಪಾಪ. ಆದರೆ ಈ ಸೀಮೆ ಬದನೆಕಾಯಿ, ಕುಂಬಳಕಾಯಿ, ಸೋರೆಕಾಯಿ ಇದೆಲ್ಲದೂ ಕೂಡ ಒಂದು ರೀತಿ ನಮ್ಮ ಟ್ರೆಡಿಷ್ನಲ್ ರೆಸಿಪಿಗಳು ಅಂತ ಏನು ಹೇಳ್ತೀವಲ್ಲ ಅಂಥ ಅಡುಗೆಗಳಿಗೆ ಹೇಳಿ ಮಾಡಿಸಿದ್ದು. ಹಾಗೆಯೇ ಅದನ್ನೇ ಹುಡ್ಕೊಂಡು ಹೋಗಿ ನಾವು ಮಾಡ್ತೀವಿ. ಉದಾಹರಣೆಗೆ ಬೂದ್ಗುಂಬಳಕಾಯಿ. ಅದು ಮಜ್ಜಿಗೆ ಹುಳಿಗೆ ಬೂದ್ಗುಂಬಳಕಾಯಿ ಇಲ್ಲದೆ ಮಾಡೋದಕ್ಕೆ ತಲೆಯಲ್ಲಿ ಆಲೋಚನೆನೇ ಬರೋದಿಲ್ಲ. ಮೊದಲನೇದಾಗಿ ನಿಮ್ಗೆ ಏನಾದ್ರು ಮಜ್ಜಿಗೆ ಹುಳಿ ಮಾಡಿ ಅಂತ ಯಾರು ಅಂದರೆ ತಲೆಯಲ್ಲಿ ಬರೋದೇನೆ ಬೂದ್ಗುಂಬಳಕಾಯಿ ನಮ್ಮ ಮನೇಲಿ ಇದೆಯಾ ಅಂಥೇಳಿ. ಯಾರೂ ಸೀಮೆ ಬದನೆಕಾಯಿ, ಸೋರೆಕಾಯಿ ಅಥವಾ ಸೌತೆಕಾಯಲ್ಲೂ ಮಾಡ್ತೀವಿ ಅಂತ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಆ ಥರದ ತರಕಾರಿಗಳು. ಆದರೆ ಈ ಕ್ಯಾರೆಟ್, ಹುರುಳಿಕಾಯಿ ಇದೆಯಲ್ಲ, ಎಲ್ಲ ಕಡೆನೂ ಅಂತ ನಿಂತಿರ್ತವೆ. ಸೊ ಹಾಗೆಯೇ ಇಲ್ಲಿ ಹುಳಿಗೆ ಸ್ವಲ್ಪ ಫ್ರೆಶ್ ಬಟಾಣಿ ಕೂಡ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಈ ಕಾಲದಲ್ಲಿ. ಬೇರೆ ಟೈಮ್ನಲ್ಲಿ ಒಣ ಬಟಾಣಿನ ನೆನೆಸಿ ಸಾಮಾನ್ಯವಾಗಿ ಮದುವೆ ಮನೆ ಅಡುಗೆಗಳಲ್ಲಿ ನಾವು ನೋಡ್ತೀವಿ. ಆದರೆ ಫ್ರೆಶ್ ಆಗಿ ಸಿಗ್ತಿರೋ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹಸಿ ಬಟಾಣಿನ ಹುಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಅವರೆಕಾಳನ್ನು ಬೀಟ್ ಮಾಡೋದಕ್ಕಾಗೋದಿಲ್ಲ. ಮಿಶ್ರ ತರಕಾರಿಗಳ ಹುಳಿಲಿ ಸ್ವಲ್ಪ ಅವರೆಕಾಳು ಹಾಕಿ ಮಾಡೋದಿದೆಯಲ್ಲ, ಅದಂತೂ ಆ ಹುಳಿ ನಂಬರ್ 1 ಸ್ಥಾನ ಗಳಿಸುತ್ತೆ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ. ಬಟಾಣಿ ಇತ್ತು, ಬಟಾಣಿನ ಹಾಕಿದೆ. ಹಾಗೆಯೇ ಹುಳಿಗೆ ಮಸಾಲೆನ ರುಬ್ಕೊಂಡಿದ್ದಾಯಿತು. ಹುಳಿ ಪುಡಿ ಖಾಲಿಯಾಗಿ ಹೋಗ್ಬಿಟ್ಟಿದೆ, ಮಾಡ್ಕೋಬೇಕು. ಆದರೆ ಈ ಥರದ ಹುಳಿಗೆ ಫ್ರೆಶ್ ಆಗಿ ತಿರು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವ ಬ್ರ್ಯಾಂಡಿನ ಕೋಲ್ಡ್ ಪ್ರೆಸ್ ಆಯಿಲ್ನ ಬಳಸ್ತೀರಾ? ನಮಗೇನೋ ಸರಿ ಹೋಗ್ತಿಲ್ಲ ಅಂತೆಲ್ಲ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಿರ್ತೀರಾ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಸತ್ವ ಅಂಥೇಳಿ. ನಾನು ಕೋಲ್ಡ್ ಪ್ರೆಸ್ ಆಯಿಲ್
ಕಡಲೆಕಾಯಿ ಎಣ್ಣೆ ಏನಿದೆಯಲ್ಲ ಅದನ್ನು ಸುಮಾರು ಬ್ರ್ಯಾಂಡ್ಗಳಲ್ಲಿ ಟ್ರೈ ಮಾಡಿದ್ದೀನಿ. ಇದು ಕೂಡ ಒಂದು ಚೆನ್ನಾಗಿದೆ, ಸತ್ವ ಅಂಥೇಳಿ. ಸೊ ಒಗ್ಗರಣೆ ಹಾಕಾಯ್ತು, ಹುಳಿ ರೆಡಿ ಆಯಿತು, ಊಟ ಮಾಡೋದೊಂದು ಬಾಕಿ. ಇದು ಕೆಂಪು ಕಲ್ಸಕ್ರೆ. ನಾನು ಎಷ್ಟೊಂದು ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಅಫ್ಕೋರ್ಸ್ ನಾನು ಒಳ್ಳೆ ಕಡೆಯಿಂದನೇ ತಂದಿರೋದು, ಬಟ್ ಇನ್ನೂ ಎಲ್ಲರೂ ಚೆನ್ನಾಗಿರೋದು ಕೆಂಪು ಕಲ್ಸಕ್ರೆ ಸಿಗತ್ತೆ ಅಂತ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಬರೋದು ತಿಳಿಸಿ. ನನಗೆ ಕೆಂಪು ಕಲ್ಸಕ್ರೆ ಬಳಸೋದಕ್ಕೆ ತುಂಬ ಇಷ್ಟ. ಆ್ಯಂಡ್ ಇದು ಒಂದು ವಿಶೇಷವಾದ ರುಚಿ ಇರುತ್ತೆ. ಇನ್ನೊಂದೇನು ಅಂದರೆ ದೇಹಕ್ಕೆ ತಂಪು ಕೂಡ ಅಂತ ಅಂತಾರೆ. ಆಮೇಲೆ ಯಾವಾಗಲಾರೋ ಏನಾರೋ ಎಸ್ಪೆಷಲಿ ಹೊರಗೆಲ್ಲ ಓಡಾಡಕ್ಕೆ ಹೋದಾಗ, ಟ್ರೆಕ್ಕಿಂಗ್ ಹೋದಾಗ, ಟ್ರಿಪ್ಗೆ ಹೋದಾಗ ಚಾಕ್ಲೇಟು ಅದು ಇದು ತಿನ್ನೋ ಬದಲು ಕೆಂಪು ಕಲ್ಸಕ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೇದು ಕೂಡ. ನನಗೆ ಚಾಕ್ಲೇಟ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಅದು ಎಸ್ಪೆಷಲಿ ಏನಂತಾರೆ ಕ್ಯಾಂಡಿ ಥರ ಇದೆಲ್ಲ ಬರುತ್ತಲ್ಲ, ಅಷ್ಟೇನು ನಂಗೆ ಇಷ್ಟ ಆಗೋದಿಲ್ಲ. ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಇದ್ರೆ ಒಂಥರ ಶಕ್ತಿ ಕೊಡೋ ಥರ ಒಂಥರ ಖುಷಿ ಇರುತ್ತದೆ. ಏನೋ ಒಂದು ಏನೋ ತಿಂತಿದ್ದೀವಿ. ಯಾಕೆಂದರೆ ಎಲ್ಲವಾಗಲೂ ನಿಂತ್ಕೊಂಡು ತಿನ್ನೋಕ್ಕಾಗೋದಿಲ್ಲ, ಟೈಮು ಇರೋದಿಲ್ಲ. ಒಂದು ಚೀಪ್ತಾ ಹೋದರೆ ಒಂಥರ ಚೆನ್ನಾಗಿರುತ್ತೆ ಅಂಥೇಳಿ ಅದಕ್ಕೆ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇದನ್ನು ಬಾದಾಮಿ ಹಾಲಿಗೆ ಹಾಕ್ಬೋದು, ತುಂಬ ಒಳ್ಳೆಯದು. ಅಥವಾ ಸುಮ್ಮನೆ ಹಾಲು ಜೊತೆಗೆ ಒಂಚೂರು ಕೆಂಪು ಕಲ್ಸಕ್ರೆ ಹಾಕೊಂಡು ಕೂಡ ಕುಡಿಬೋದು, ಚೆನ್ನಾಗಿರೋದು. ಇದರಲ್ಲೂ ಏನಾದ್ರು ಸ್ಪೆಷಲಾಗಿ ಮಾಡೋ ಅಂಥದ್ದು ಏನಾದ್ರು ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಬರುತ್ತೆ. ಆಮೇಲೆ ಇನ್ನೊಂದು ವಿಷಯ, ಹಿಂದಿನ ಬ್ಲಾಗಲ್ಲಿ ಸೀರೆಗಳನ್ನ ತೋರಿಸ್ತಾ ಇದ್ದೆ. ಅದನ್ನು ನೋಡಿ ಕೆಲವೊಬ್ರು ಕಾಮೆಂಟ್ ಮಾಡಿದ್ರಿ ಏನಂತ ಅಂದರೆ, ಇನ್ನೊಂದು ಹೇಳ್ಬಿಡ್ತೀನಿ. ಏನೇನೋ ಕಾಮೆಂಟ್ ಸೆಕ್ಷನ್ನಲ್ಲಿ ನಾಟಕ ಮಾಡೋಕ್ಕೆ ಬಂದರೆ, ಏನೇನೋ ಪೆಪ್ಪದ ಕಾಮೆಂಟ್ ಹಾಕಿದ್ರೆ ನನಗೆ ಒಂದೇ ಸೆಕೆಂಡ್ ಕೆಲಸ. ಅದನ್ನು ಡಿಲೀಟ್ ಮಾಡೋದಿರ್ಬೋದು, ಬ್ಲಾಕ್ ಮಾಡೋದಿರ್ಬೋದು, ಒಂದೇ ನಿಮಿಷದ ಕೆಲಸ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಯಾಕೆ ಅದನ್ನು ಕೆಲವು ಸತಿ ಮಾಡಲ್ಲ, ಕೆಲವು ಸತಿ ಮಾಡ್ತೀನಿ. ಮಾಡೋದು ಉದ್ದೇಶ ಇಷ್ಟೇ ಇರುತ್ತೆ, ಸುಮ್ಮನೆ ಪೂರ್ತಿ ಏನು ವಿಷಯ ಹೇಳ್ತೀಯಾರೋ ಅದನ್ನು ತಿಳ್ಕೊಳ್ಳೆ ಅರ್ಧಂಬರ್ಧ ತಿಳ್ಕೊಂಡು ಮಾತಾಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ಖಂಡಿತ ನಾನು ಡಿಲೀಟ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಸತಿ ತುಂಬ ಒಂಥರ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡೋ ಥರ ಇದ್ದಾಗಂತೂ ಖಂಡಿತ ಡಿಲೀಟ್ ಮಾಡೇ ಮಾಡ್ತೀನಿ. ಕಾಮೆಂಟ್ ಸೆಕ್ಷನಲ್ಲಿ ನಾಟಕ ಮಾಡೋಕ್ಕೆ ಹೋಗಬಾರ್ದು, ಆಯಿತಾ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಿಮಗೆ ಕಾಸ್ಟ್ಲಿ ಬ್ಲೌಸ್ ಹೊಲಿಸ್ಕೊಂಡು ಬೇರೆಯವ್ರನ್ನ ಉದ್ಧಾರ ಮಾಡಬೇಕು, ಅದಕ್ಕೋಸ್ಕರ ದುಡ್ಡನ್ನು ನೀವು ಖರ್ಚು ಮಾಡಬೇಕು ಅಂತಿದ್ರೆ ಪ್ಲೀಸ್ ಖರ್ಚು ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಸಿಂಪಲ್ಲಾಗಿ ಒಂದು ಊಟ, ಬಿಸಿ ಬಿಸಿ ಹುಳಿ, ಮಿಶ್ರ ತರಕಾರಿಗಳ ಹುಳಿ, ಹಾಗೆಯೇ ಬಿಸಿ ಅನ್ನ, ರಾಜಮುಡಿ ಅಕ್ಕಿನ ಬಳಸಿ ಮಾಡಿರೋವಂಥ ಅನ್ನ. ಈ ರೀತಿಯಾಗಿ ನಾನು ತೋರಿಸಿದಾಗ ರಾಜಮುಡಿ ಅಕ್ಕಿ ಎಲ್ಲಿ ತೊಗೋತೀರಾ, ಹೇಗೆ ಮಾಡ್ತೀರಾ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಹೇಗೆ ಮಾಡ್ತೀನಿ ಅನ್ನೋದಕ್ಕೆ ಒಂದು ವೀಡಿಯೋನೇ ಇದೆ ಚಾನಲ್ನಲ್ಲಿ, ಖಂಡಿತ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಯಾವ ಬ್ರ್ಯಾಂಡಿಂದು ಎಲ್ಲಿ ತೊಗೋತೀರಾ ಅನ್ನೋ ಪ್ರಶ್ನೆಗೆ ನಾನು ರಾಜಮುಡಿ ಅಕ್ಕಿನ ಎಲ್ಲ ಕಡೆ ತೊಗೊಂಡು ಟ್ರೈ ಮಾಡ್ತಿರ್ತೀನಿ, ಒಂದೇ ಕಡೆ ಅಂತ ಏನಿಲ್ಲ. ಯಾಕೆ ಅಂತಂದರೆ ಪ್ರೈಸು ವೇರಿ ಆಗ್ತಿರತ್ತಲ್ವ, ಹಾಗಾಗಿ ಒಂದೊಂದು ಸತಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗ್ತಿದೆ, ನೋಡೋಕ್ಕೆ ಗೊತ್ತಾಗತ್ತಲ್ವ ಚೆನ್ನಾಗಿದೆ ಕ್ವಾಲಿಟಿ ಅನಿಸಿದ್ರೆ ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ. ಇವತ್ತಿನ ದಿವಸ ಯಾವುದೋ ಏನು ಕಡಿಮೆಗೆ ಸಿಗ್ತಿಲ್ಲ, ಅದು ಬೇರೆ ವಿಷಯ. ಕೆಲವು ಕಡೆ 180, 150, 120, ಕೆಲವ್ರಂತೂ ಇಲ್ಲ ನಮ್ಗೆ 80 ರೂಪಾಯಿಗೆ ಸಿಗತ್ತೆ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ನಾನು ಟ್ರೈ ಮಾಡ್ತಿರ್ತೀನಿ. ಒಂದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ನಾನು ಹಿಡ್ಕೊಂಡಿಲ್ಲ. ಇವಾಗ ಸಂಜೆ ಕಾಫಿ ಟೈಮ್ ಆಗಿದೆ. ಬೆಳಗ್ಗೆ ಕಾಫಿಯಿಂದ ಸಂಜೆ ಕಾಫಿವರೆಗೂ ವ್ಲಾಗು ಓಡ್ತಾ ಇದೆ. ಅದೇ ವಿಶೇಷ ಅಂತ ಹೇಳ್ಬೋದು. ಚಳಿಗಾಲದಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋಕ್ಕಿರ್ಬೋದು, ಅಥವಾ ಕಾಫಿ ಬೆರೆಸೋಕ್ಕಿರ್ಬೋದು, ಅಥವಾ ಅಡುಗೆ ಮನೇಲಿ ಏನಾದ್ರು ಕೆಲಸ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಬೆಚ್ಚಗಿರುತ್ತೆ. ಅದೇ ಸಮ್ಮರ್ ಬಂದರೆ ಅದು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸರಿ, ಕಾಫಿನ ಬೆರೆಸ್ಕೊಂಡು ಕುಡಿದು, ಹಾಗೆಯೇ ಹಾಲು ಕಾಯಕ್ಕಿಟ್ಟಿದ್ದೀನಲ್ಲ, ಈ ಟೈಮ್ನಲ್ಲಿ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ತೊಳೆದು ಒಣಗಿಸಿಟ್ಟಿರ್ತೀವಲ್ಲ, ಅಥವಾ ಒರೆಸಿಟ್ಟಿರುವಂಥ ಪಾತ್ರೆಗಳಿರ್ತಲ್ಲ, ಅದನ್ನು ಆಯಾ ಜಾಗಕ್ಕೆ ಕೂಡ ಸೇರಿಸೋ ಕೆಲಸನೂ ಕೂಡ ಮಾಡ್ತಾಯಿದ್ದೀನಿ. ಇದು ಮಾರನೇ ದಿವಸದ ವ್ಲಾಗ್. ಇದು ಇವತ್ತಿನ ದಿವಸ ತಿಂಡಿಗೆ ಆಲೂ ಪರೋಟ ಮಾಡಿದ್ದೀನಿ. ಆಲೂಗೆಡ್ಡೆನ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ದೇನೆ ಸ್ಟೀಮರಲ್ಲಿಟ್ಟು ಬೇಯಿಸ್ಕೊಂಡೆ. ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ, ಆದರೆ ಆಲೂಗೆಡ್ಡೆ ಅದ್ರ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ ನೋಡಿ. ನಾವು ಬೇಳೆ ಒಬ್ಬಟ್ಟಿಗೆ ಹೂರಣ ಮಾಡ್ತೀವಲ್ಲ, ಆ ರೀತಿಯಾಗಿ ಬರುತ್ತೆ. ನಿಮಗೆ ಕುಕ್ಕರ್ನಲ್ಲಿ ಬೇಯಿಸಿದಾಗ ತುಂಬ ಮೆತ್ತಗಾಗೋದು, ಆಮೇಲೆ ಅಂಟಂಟಾಗೋ ಸಾಧ್ಯತೆ ಇರುತ್ತೆ. ಆದರೆ ಸ್ಟೀಮರಲ್ಲಿ ನೀವು ಬೇಯಿಸಿದಾಗ
ಅದು ಒಂದು ರೀತಿ ಬೇಳೆ ಥರ, ಅಂದರೆ ಒಬ್ಬಟ್ಟಿನ ಹೂರಣ ಏನಿರುತ್ತಲ್ಲ, ಬೇಳೆ ಹೂರಣ ಆ ಥರದ ಹದದಲ್ಲಿ ಬೇಯುತ್ತೆ. ಆಮೇಲೆ ನೀವು ಅದಕ್ಕೆ ಯಾವ್ದಾದ್ರು ಮಸಾಲೆಗಳನ್ನು ಸೇರಿಸ್ಕೋತೀರಾ ಅಂದರೂ ಸರಿ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಹಿಂದೆ ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ, ಇವಾಗ ಹಾಗೆ ನಾನು ಹೇಳ್ತೀನಿ. ನಿಮ್ಮಲ್ಲೂ ಕೂಡ ಸುಮಾರು ಜನ ನೀವು ಎಕ್ಸ್ಪರ್ಟ್ಗಳಿರ್ತೀರ, ಮಾಡಿರ್ತೀರ. ನಾನು ಹೇಗೆ ಮಾಡಿದೆ ಅಂತ ಹೇಳೋದ್ರಿಂದ ಒಂದು ಐಡಿಯಾ ನಿಮಗೆ ಸಿಗುತ್ತೆ ಅಂತ ಅಷ್ಟೇ. ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಓಂಕಾಳನ್ನು ಹಾಕ್ಕೊಂಡು ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಯಾರು ಮಾಡ್ಕೊಂಡಿದ್ದೆ, ಅದನ್ನು ಹಾಕಿದೆ. ಅದೆಲ್ಲದನ್ನು ಹುರ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಾಗಿದೆ ಅಂದಮೇಲೆ ಅದಕ್ಕೆ ಕೊತ್ತಂಬರಿ ಬೀಜದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆಯೇ ಅಮ್ಚೂರ್ ಪೌಡ್ರ್ ಹಾಕಿದ್ದೀನಿ, ಮತ್ತು ಚಾಟ್ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಕಸೂರಿ ಮೇಥಿನ ಹಾಕಿದ್ದೀನಿ. 2ರಲ್ಲಿ 1 ಹಾಕಿದ್ರೆ ಆಗುತ್ತೆ, 2 ಹಾಕೋ ಅವಶ್ಯಕತೆ ಇಲ್ಲ. ನಂತರ ಅದು ಒಗ್ಗರಣೆನೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಬೇಯಿಸಿಟ್ಟಂತಹ ಆಲೂಗೆಡ್ಡೆ ಏನಿತ್ತಲ್ಲ ಅದನ್ನು ಸ್ಟೀಮರಲ್ಲಿ ಬೇಯಿಸ್ಕೊಂಡಿದ್ನಲ್ಲ, ತುಂಬಾ ಹದವಾಗಿ ಬೆಂದಿತ್ತು. ಅಫ್ಕೋರ್ಸ್ ಸ್ವಲ್ಪ ಜಾಸ್ತಿ ಸಮಯ ತೊಗೊಳತ್ತೆ, ಆದರೆ ನೀವು ಬೇಯಿಸ್ಕೊಂಡು ಬೇಕಾದರೆ ಫ್ರೀಝರಲ್ಲಿ ಇಟ್ಕೊಂಡು ತಿಂಡಿಗೆ ಬೆಳಗ್ಗೆ ಬೇಗ ಮಾಡಬೇಕು ಅಂತಿದ್ರೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಒಂದು 25ರಿಂದ 30 ನಿಮಿಷನಾದರೂ ಸ್ಟೀಮರಲ್ಲಿ ಬೇಯೋದಕ್ಕೆ ಟೈಮ್ ತೊಗೊಳತ್ತೆ. ಆ ಒಗ್ಗರಣೆ ಏನು ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಆಲೂಗೆಡ್ಡೆನ ಪುಡಿ ಮಾಡಿ ಸೇರಿಸ್ಕೊಂಡೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಆಲೂ ಪರೋಟಕ್ಕೆ ಸ್ಟಫಿಂಗು ರೆಡಿ ಆಯಿತು. ನಂತರ ಹಿಟ್ಟು ಕಲಿಸ್ಕೊಳ್ಳೋದು ಹೇಗೆ ಅಂತ ವಿಷಯಕ್ಕೆ ಬಂದರೆ, ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹಾಗೆ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡಿದ್ದು, ಆಮೇಲೆ ಮೇಲ್ಗಡೆ ಒಂದೇ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಅದು ಕಲಸಿದ ಹಿಟ್ಟು ಏನಿರುತ್ತಲ್ಲ ಗೋಧಿ ಹಿಟ್ಟು, ಅದು ಒಣಗದೇ ಇರೋ ಹಾಗೆ ನಾದಿಟ್ಕೊಂಡಿದ್ದೆ. ಆಮೇಲೆ ಇಲ್ಲಿ ನೀವು ಗಮನಿಸಿರಾ ಅಂತ ಅಂದ್ಕೊಳ್ತೀನಿ, ಪರೋಟಾಗೆ ಈ ಗೋಧಿ ಹಿಟ್ಟನ್ನ ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೆ ಅಂಥೇಳಿ. ಇನ್ನೊಂದೇನು ಅಂತಂದರೆ, ನಿಮಗೆ ಪರೋಟ ಚೆನ್ನಾಗಿ ಬರಬೇಕು ಅಂದರೆ ಒಳಗಡೆ ಸ್ಟಫಿಂಗ್ ಎಷ್ಟು ಸಾಫ್ಟಾಗಿರುತ್ತೋ ಮೇಲ್ಗಡೆ ಹಿಟ್ಟು ಕೂಡ ಅಷ್ಟೇ ಸಾಫ್ಟಾಗಿರಬೇಕು, ಅಥವಾ ಒಳಗಡೆ ಸ್ಟಫಿಂಗ್ ಎಷ್ಟು ಗಟ್ಟಿಯಾಗಿರುತ್ತೋ ಮೇಲ್ಗಡೆ ಹಿಟ್ಟಿನ ಹದ ಕೂಡ ಅಷ್ಟೇ ಗಟ್ಟಿಯಾಗಿರಬೇಕು. 2 ಹದವಾಗಿದ್ರೇ ನಿಮಗೆ ಪರೋಟ ಚೆನ್ನಾಗಾಗತ್ತೆ. ಈಗ ಸ್ಟಫ್ ಮಾಡಿದ್ಮೇಲೆ ಈ ರೀತಿ ಕೈಯಲ್ಲೇ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಒಂದೇ ಸತಿ ಲಟ್ಟಣಿಗೆಯಲ್ಲಿ ಒತ್ತಕ್ಕೆ ಹೋದರೆ, ಅಂದರೆ ನಾವು ಚಪಾತಿ ಅಥವಾ ಉಕ್ಕರಿಸಿದ ರೊಟ್ಟಿ ಎಲ್ಲ ಏನು ಮಾಡ್ತೀವಲ್ಲ ಆ ಥರ ಮಾಡೋಕ್ಕೆ ಹೋದರೆ ಹರಿದೋಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಒಳಗಡೆ ಸ್ಟಫಿಂಗ್ ಇರುತ್ತೆ. ಮೊದಲು ಸ್ಟಫಿಂಗ್ ಒಳಗಡೆ ಏನಿರುತ್ತಲ್ಲ ಅದು ಈವನಾಗಿ ಎಲ್ಲ ಕಡೆ ಹದವಾಗಿ ಹರಡೋ ಹಾಗೆ ಕೈಯಲ್ಲೇನೆ ಸಾಕಷ್ಟು ದೊಡ್ಡದು ಮಾಡಿಕೊಂಡು ನಂತರ ಹಗುರವಾಗಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಲಟ್ಟಿಸ್ಕೋಬೇಕಾಗತ್ತೆ. ಆಗ ನಿಮಗೆ ಯಾವುದು ಹರಿದೋಗೋದಾಗಲಿ ಅಥವಾ ಸ್ಟಫಿಂಗು ಹೊರಗೆ ಬರೋದಾಗಲಿ ಇದೆಲ್ಲ ಆಗೋದಿಲ್ಲ. ಆಮೇಲೆ ತುಂಬ ಹಿಟ್ಟು ಹಾಕ್ಕೊಂಡು ಒತ್ತಬೇಕು ಅನ್ನೋದು ಕೂಡ ಬರೋದಿಲ್ಲ. ಒಂದೊಂದು ಸತಿ ಆಲೂಗೆಡ್ಡೆ ಅಲ್ಲಿ ಇಲ್ಲಿ ಸ್ಟಫಿಂಗು ಹೊರಗೆ ಬಂದ್ಬಿಟ್ಟು ಚಪಾತಿ ಮಣೆಗೆ ಅಂಟ್ಕೊಳ್ತಿದೆ ಅಂತಂದಾಗ ಒಣ ಹಿಟ್ಟನ್ನು ಜಾಸ್ತಿ ಹಾಕೋಬೇಕು ಅನಿಸುತ್ತೆ, ಆಗ್ತಿಲ್ಲ ಅಂಥೇಳಿ. ಇಲ್ಲಿ ಇದು ಯಾವುದು ಕೂಡ ಆಗೋದಿಲ್ಲ. ಮಾಮೂಲಿ ಚಪಾತಿ ಒತ್ತದಾಗೇ ಒತ್ತಾ ಇದ್ದೀನಿ, ಗಮನಿಸಿರಾ ಅಂತ ಅಂದ್ಕೊಳ್ತೀನಿ. ಈಗ ಪರೋಟ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಈಗ ಎಣ್ಣೆ ತುಪ್ಪ ಯಾವುದನ್ನಾದರೂ ನೀವು ಹಾಕ್ಕೊಂಡು ಬೇಯಿಸ್ಕೋಬೋದು. ಚೆನ್ನಾಗಿ ಗರಿಯಾಗಿ ಬೇಯಿಸ್ಕೋಬೇಕು. ಈ ರೀತಿಯಾಗಿ ತಯಾರಾಗಿದೆ ಬಿಸಿ ಬಿಸಿಯಾದಂತಹ ಆಲೂ ಪರೋಟ. ಒಳಗಡೆ ಸ್ಟಫಿಂಗ್ನ ನಿಮಗೆ ತೋರಿಸೋಣ ಅಂತ ಹೇಳಿ. ಸಾಮಾನ್ಯವಾಗಿ ಆಲೂ ಪರೋಟ ಮಾಡಬೇಕಾದ್ರೆ ಒಂದು ಚಾಲೆಂಜ್ ಏನು ಅಂತಂದರೆ, ಆಲೂಗೆಡ್ಡೆ ಕುಕ್ಕರಲ್ಲಿ ಬೇಯಿಸಿದಾಗ ಅದೊಂದು ರೀತಿ ತುಂಬ ಜಿಗಿಟ್ ಬರೋ ಹಾಗೆ ಸ್ಟಫಿಂಗ್ ಮಾಡಿ ಒತ್ತಕ್ಕಾಗದೇ ಇರೋಗಾಗುತ್ತೆ ಅಂಥೇಳಿ ಸ್ಟೀಮರಲ್ಲಿ ಬೇಯಿಸ್ಕೊಂಡು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ರೀತಿ ಒಬ್ಬಟ್ಟಿನ ಹೂರ್ಣದ ಥರ ಬರುತ್ತೆ ಅಂತ ಹೇಳೋದ್ನಲ್ಲ, ಈ ರೀತಿ ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ಈಗ ಮಧ್ಯಾಹ್ನ ತಿಂಡಿ ಎಲ್ಲ ಆಯಿತು. ಈಗ ಮಧ್ಯಾಹ್ನದ ಅಡುಗೆ ಸಮಯ. ಅಡುಗೆ ಜೊತೆಗೇ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ. ಚಳಿಗಾಲ ಬಂತು ಅಂದರೆ ಕ್ಯಾರೆಟ್ ವಿಶೇಷ. ಡೆಲ್ಲಿ ಕ್ಯಾರೆಟ್ ಬರುತ್ತೆ ಅಂದರೂ ಸರಿ, ಡೆಲ್ಲಿ ಕ್ಯಾರೆಟ್ ಆದರೂ ಸರಿ ಅಥವಾ ಮಾಮೂಲಿ ನಮ್ಮ ಊಟಿ ಕ್ಯಾರೆಟ್ ಆದರೂ ಸರಿ, ಯಾವುದನ್ನಾರು ಬಳಸಿ ಮಾಡ್ಬೋದು. ಈಗಾಗಲೇ ನಮ್ಮ ಮನೆಯಲ್ಲಿ ಒಂದು ಸತಿ ಹಲ್ವಾನ ಮಾಡಾಗೋಗಿದೆ. ಹಿಂದಿನ ಒಂದು ವ್ಲಾಗಲ್ಲಿ ನಾನು ಶಾಪಿಂಗ್ ಮಾಡ್ಕೊಂಬಂದಿದ್ದು ತೋರಿಸಿದ್ದೆ, ಅದಾದಮೇಲೆ ನಾನು ಮಾಡಿದ್ದೆ, ಆವಾಗ ನಿಮ್ಮ ಜೊತೆ ಹಂಚ್ಕೊಂಡಿರಲಿಲ್ಲ. ಈ ಸರ್ತಿ ಕ್ಯಾರೆಟ್ ಹಲ್ವಾನ ತಂದಾಗ ನಿಮಗೆ ತೋರಿಸೋಣ. ಕ್ಯಾರೆಟ್ ಹಲ್ವಾ ತಂದಾಗಲ್ಲ, ಕ್ಯಾರೆಟ್ನ ತಂದಾಗ ಹಲ್ವಾ ಮಾಡಿ ತೋರಿಸೋಣ ಅಂಥೇಳಿ. ಇದು ಸುಮಾರು 1 kg ಕ್ಯಾರೆಟ್ ಇತ್ತು, ಡೆಲ್ಲಿ ಕ್ಯಾರೆಟು. ಸಿಪ್ಪೆ ಎಲ್ಲ ತೆಗೆದು ಎಲ್ಲ ತುರ್ಕೊಂಡಾದ್ಮೇಲೆ ಹೆಚ್ಚು ಕಡಿಮೆ ಆಗಿರುತ್ತೆ. ಇದನ್ನು ನಾನು ಒಂದು ಪಾತ್ರೆಗೆ ಒಂದು 3-4 ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಮೊದಲು ಚೆನ್ನಾಗಿ ಹುರ್ಕೊಳ್ತೀನಿ. ನೀವು ಈ ಹುರ್ಕೊಳ್ಳೋ ಕೆಲಸನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಬಿಟ್ರೆ ಆಮೇಲೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಜಾಸ್ತಿ ಏನು ಸಮಯ ಆಗ್ತದೆ. ಕ್ಯಾರೆಟ್ನ ಸುಮಾರು ಒಂದು 1/4 ಗಂಟೆ 20 ನಿಮಿಷದಷ್ಟು ಹುರಿದು ಕ್ವಾಂಟಿಟಿ ಎಷ್ಟು ಅರ್ಧದಷ್ಟು ಆಗೋಗಿದೆ. ಚೆನ್ನಾಗಿ ನೀರಿನ ಅಂಶ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ.
ಇವಾಗ ಇದಕ್ಕೆ ನಾನೊಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ತೀನಿ. 1 kg ಅಷ್ಟು ಕ್ಯಾರೆಟಿಗೆ ಅರ್ಧ ಲೀಟ್ರಷ್ಟು ಹಾಲು ಸಾಕಾಗುತ್ತೆ. ನಿಮಗೆ ತುಂಬ ಟೈಮ್ ಇದೆ, ಪೇಷನ್ಸ್ ಇದೆ, ಒಲೆ ಮುಂದೆ ನಿಂತ್ಕೊಂಡು ಅಂತಂದರೆ 1 ಲೀಟ್ರ್ ಹಾಲು ಹಾಕಿ ಇನ್ನೂ ಚೆನ್ನಾಗಿ ಅದರೊಳಗೆ ಬೇಯಿಸ್ತಾ ಹೋಗ್ಬೋದು. ತುಂಬ ಟೈಮ್ ತೊಗೊಳುತ್ತೆ. ಬಟ್ ಅರ್ಧ ಲೀಟ್ರ್ ಹಾಲು ಹಾಕ್ಬಿಟ್ಟು ಅದರೊಳಗೆ ಮತ್ತೆ ಬೇಯಿಸಿ ಆಮೇಲೆ ಒಂದು 200 ಗ್ರಾಮಷ್ಟು ಖೋವಾ ಹಾಕಿದ್ರು ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಇದು 1 kg ಅಷ್ಟು ಹೆಚ್ಚು ಕಡಿಮೆ ಕ್ಯಾರೆಟ್ ತುರಿ ಇರೋದು. ಇದಕ್ಕೆ ಹಾಲು ಹಾಕಿ ಬೇಯಿಸ್ಬೇಕಾದ್ರೇ ಒಂದು 2-3 ಏಲಕ್ಕಿನ ಹಾಗೆ ಪುಡಿ ಎಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಸಿಪ್ಪೆನ ತೆಗೆದು ಇಡೀದೇನಿರುತ್ತಲ್ಲ ಅದನ್ನೇ ಹಾಕ್ಬಿಡ್ತೀನಿ. ಚೆನ್ನಾಗಿ ಅದ್ರ ಸಿಪ್ಪೆಲಿರೋ ಫ್ಲೇವರೂ ಚೆನ್ನಾಗಿ ಇಳ್ಕೊಳತ್ತೆ. ತೋರಿಸ್ತೀನಿ ಒಂದೊಂದು ಹಂತದಲ್ಲಿ ಏನಾಗ್ತಾ ಹೋಗುತ್ತೆ ಅಂಥೇಳಿ. ಎಲ್ಲ ಕುಗ್ಗೋಗಿದೆ ನೋಡಿ. ಹುರಿಯೋಕ್ಕೆ ಮುಂಚೆ ಒಂದು ಸ್ವಲ್ಪ ಪಾತ್ರೆಗೆ, ಅಂದರೆ ಕ್ಯಾರೆಟ್ ಇದಕ್ಕೆ ಹಾಕೋಕ್ಕೆ ಮುಂಚೆ ಪಾತ್ರೆಗೆ ಒಂದು 3-4 ಚಮಚ ತುಪ್ಪ ಹಾಕಿದ್ದೀನಿ ನಾನು. ಆಮೇಲೆ ಕ್ಯಾರೆಟ್ ಹುರಿದಿರೋದು ಎಲ್ಲ ಕುಗ್ಗೋಗಿದೆ. ಇವಾಗ ಅರ್ಧ ಲೀಟ್ರಷ್ಟು ಹಾಲು ಹಾಕ್ತೀನಿ ಇದಕ್ಕೆ. ಇವತ್ತಿನ ದಿವಸ ಇಲ್ಲಿ ನಾನು ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ಅಂತ ಹೇಳ್ಬೋದು. ಮಧ್ಯಾಹ್ನದ ಊಟಕ್ಕೆ ಅಡುಗೆನೂ ಆಗ್ತಾಯಿದೆ, ಜೊತೆ ಕ್ಯಾರೆಟ್ ಹಲ್ವಾನೂ ಆಗ್ತಾಯಿದೆ. ಅರ್ಧ ಲೀಟ್ರಷ್ಟು ಹಾಲನ್ನು ಈಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಲೆಲ್ಲ ಹಾಕಿದ್ಮೇಲೆ ಸುಮಾರು ಹೊತ್ತು ಬೇಯಿಸಿದ್ಮೇಲೆ ಆಮೇಲೆ ಹೇಳಿದ್ನಲ್ಲ ಏಲಕ್ಕಿದನ್ನು ಇಡೀ ಹಾಕಿದ್ದೆ ಅಂಥೇಳಿ, ಕಾಣಿಸುತ್ತಾ ಗೊತ್ತಿಲ್ಲ, ಇಡೀದು ಹಾಕಿದ್ದೆ. ಈಗ ಹಾಲಲ್ಲಿ ಇಷ್ಟು ಬೆಂದಿದೆ. ಈ ಹಂತದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ, ಅರ್ಧದಿಂದ 3/4 ಕಪ್ ಅಷ್ಟೇ ಸಕ್ಕರೆ ಹಾಕೋದು ನಾನು. ಇದಕ್ಕೆ ಜಾಸ್ತಿ ಹಾಕೋಲ್ಲ. ತುಂಬ ಸ್ವೀಟ್ ಆದರೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸಲ್ಲ. ಆಮೇಲೆ ಕ್ಯಾರೆಟಲ್ಲಿ ಏನು ಒಂದು ಸ್ವೀಟ್ನೆಸ್ ಇರುತ್ತಲ್ಲ ಅದು ಖೋವಾ ಹಾಲಿಂದು ಅದೇನೇ ಸಾಕಾಗತ್ತೆ. ಸ್ವಲ್ಪ ಮೇಲೆ ರುಚಿಗೆ ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿದೆ ನೋಡಿ ಏಲಕ್ಕಿ ಇಡೀದೇ ಹಾಕಿದ್ದೀನಿ ನಾನು. ಅಫ್ಕೋರ್ಸ್ ಕುಟ್ಟಿ ಪುಡಿ ಮಾಡಿ ಕೂಡ ಆಮೇಲೂ ಹಾಕ್ಕೋಬೋದು. ಈಗೆಲ್ಲ ಆಲ್ಮೋಸ್ಟ್ ಹಿಂಗಿದೆ ಅಂತ ಹೇಳ್ಬೋದು. ಹಾಲು ಪೂರ್ತಿ ಇನ್ನೂ ಏನು ಹಿಂಗದು ಬೇಡ, ಯಾಕೆಂದರೆ ತುಂಬ ಡ್ರೈ ಆಗಿಬಿಡುತ್ತೆ. ಆಮೇಲೆ ಇನ್ನೂ ಖೋವಾ ಎಲ್ಲ ಹಾಕಿ ಈಗ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಸಕ್ಕರೆ ಕರಗ್ಬಿಟ್ಟು ನೀರಾಗುತ್ತೆ. ಆಮೇಲೂ ಸ್ವಲ್ಪ ಹೊತ್ತು ಕೈಯಾಡಿಸ್ತಾ ಇರಬೇಕು. ಹಾಲು ಅರ್ಧ ಲೀಟ್ರ್ ಹಾಲು ಹಾಕಿದ್ದು ಇಷ್ಟು ಹಿಂಗೋಷ್ಟು ಆಗೋದಕ್ಕೆ ಒಂದು 15-20 ನಿಮಿಷ ಇನ್ನೂ ಜಾಸ್ತಿನೇ ತೊಗೊಂತು ಅನಿಸುತ್ತೆ ಸಮಯ. ನೀವು ಬೇರೆ ಅಡುಗೆ ಎಲ್ಲ ಮಾಡ್ತಾ ಇದ್ರ ಜೊತೆಗೆ ಮಾಡ್ತಾ ಇರ್ಬೋದು. ಕ್ಯಾರೆಟ್ ಬೇಯಿಸ್ಬೇಕಾದ್ರೆ ಹಾಲೇನು ಹಾಕ್ತೀವಲ್ಲ ಅದು ನೀವು ಬೇಕಾದರೆ ಫುಲ್ ಫ್ಯಾಟ್ ಮಿಲ್ಕು, ನಂದಿನಿ ಇಲ್ಲಾಂದರೆ ನೀವು ರೆಡ್ ಕಲರ್ ಪ್ಯಾಕೆಟ್ ಏನು ಬರುತ್ತಲ್ಲ ಅದನ್ನು ಹಾಕ್ಬೋದು. ತುಂಬ ಗಟ್ಟಿಯಾಗಿರುತ್ತೆ, ಹಲ್ವಾಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಅದರೊಳಗೆ ಕ್ಯಾರೆಟ್ ಬೆಂದಾಗ ತುಂಬ ರುಚಿಯಾಗಿ ಬರುತ್ತೆ. ಅದು ಕೂಡ ನೀವು ಮಾಡ್ಬೋದು. ಇಲ್ಲ ಅಂತಂದರೆ ನಾನಿಲ್ಲಿ ಮಾಮೂಲಿ ಏನು ಹಾಲನ್ನು ಬಳಸ್ತೀನಲ್ಲ ದಿನ ಮನೆಗೆ, ಅದನ್ನೇ ನಾನಿಲ್ಲಿ ಹಾಕಿದ್ದೀನಿ ಅಷ್ಟೇ. ಈ ಥರ ಯಾವ್ದಾರ ನೀವು ಯೂಸ್ ಮಾಡಿಕೊಂಡು ಕ್ಯಾರೆಟ್ನ ಬೇಯಿಸ್ಕೋಬೋದು. ಅಂದರೆ ಏನಂದರೆ ಆ ಕ್ಯಾರೆಟ್ನಲ್ಲಿ ಹಾಲಿನ ಒಂದು ಆ ರುಚಿ ಇದು ಬರಲಿ ಅಂತ ಹೇಳಿ ಅಷ್ಟೇ. ಇಲ್ಲಿ ಸಕ್ಕರೆ ರುಚಿಗೆ ತಕ್ಕಷ್ಟು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮನೇಲಿ ನಾನು ತುಂಬ ಕಡಿಮೆನೇ ಹಾಕ್ತೀನಿ. ಒಂದು ಅರ್ಧದಿಂದ 3/4 ಕಪ್ಪು ಸಕ್ಕರೆ ಕೂಡ ನಾನು ಹಾಕಿಲ್ಲ. ಕಾರಣ ಇಷ್ಟೇ, ಕ್ಯಾರೆಟ್ನಲ್ಲೂ ಕೂಡ ಒಂದು ಆ ಸಿಹಿ ಅಂಶ ಇರುತ್ತೆ. ಇನ್ನೊಂದು ಆಮೇಲೆ ತುಂಬ ಸಕ್ಕರೆ ಮಾಡ್ಕೊಂಡು ತಿಂದಾಗ ಒಂದು ತುಂಬ ಸ್ವೀಟ್ ಅನಿಸುತ್ತೆ, ಇನ್ನೊಂದು ಅಷ್ಟೇನು ಸಕ್ಕರೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ಆಮೇಲೆ ಈ ಸೀಸನಲ್ಲಿ ಕ್ಯಾರೆಟ್ ಹಲ್ವಾ ಆಗ್ತಾನೆ ಇರುತ್ತೆ, ಒಂದು 2-3 ಸತಿ ಅಂತೂ ಆಗತ್ತೆ, ಅದಕ್ಕಿಂತ ಜಾಸ್ತಿ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಸಕ್ಕರೆ ಹಾಕ್ಕೊಂಡು ತಿನ್ನೋದು ಬೇಡ ಅಂಥೇಳಿ. ಆಮೇಲೆ ಸಾಕಾಗತ್ತೆ. ಇಲ್ಲಿ ಸ್ವೀಟು ಅಂತ ಹೇಳಿದ ತಕ್ಷಣ ಆ ಸಿಹಿ ಒಂದು ರುಚಿ ಬಾಯಿಗೆ ಬಂದರೆ ಸಾಕು, ತುಂಬ ಒಂಥರ ಅದು ಹಿಟ್ಟಾಗತ್ತೆ ಅಂತಾರಲ್ಲ ಆ ಥರ ಆಗೋದು. ನಮ್ಮಲ್ಲಿ ಯಾರಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ತುಂಬ ಕಡಿಮೆ ಸಕ್ಕರೆ ಹಾಕಿದ್ದೀನಿ ಇಲ್ಲಿ. ಆದ್ರೂ ಸಕ್ಕರೆ ಕರೆಕ್ಟಾಗೇ ಇತ್ತು ಅಂತಲೇ ಹೇಳ್ಬೋದು. ನೀವು ನೋಡಿ 1 kg ಸಕ್ಕರೆ, 1 kg ಕ್ಯಾರೆಟ್ಗೆ ಕೆಲವರು 1/4 kg ಸಕ್ಕರೆ ಹಾಕೋರು ಇರ್ತಾರೆ, ಅರ್ಧ kg ಸಕ್ಕರೆ ಹಾಕೋರು ಇರ್ತಾರೆ, ನಿಮಗೆ ಬಿಟ್ಟಿದ್ದು. ನಾನಂತೂ ಇಲ್ಲಿ 3/4 ಕಪ್ಪಷ್ಟು ಹಾಕಿದೆ. ನಾನು ಇಲ್ಲಿ ವೀಡಿಯೋದಲ್ಲಿ ನೀವು ನೋಡಿರೋದು ಅದಕ್ಕೆ ನಾನು ಶೂಟ್ ಮಾಡಿದ್ದೀನೋ ಎಲ್ಲ ಗೊತ್ತಿಲ್ಲ, ಆದರೆ 3/4 ಕಪ್ಪಷ್ಟು ಅಂತೂ ಹಾಕಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಕೂಡ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಅದು ನೀರು ಬಿಟ್ಕೊಳತ್ತಲ್ಲ, ಆ ನೀರೆಲ್ಲ ಇಂಗಬೇಕು. ಆ ನೀರು ಇಂಗೋವರೆಗೂ ಕೈ ಆಡಿಸ್ತಾ ಇರಬೇಕು. ನೀರೆಲ್ಲ ಇಂಗಿದೆ ಅಂತ ಗೊತ್ತಾದಮೇಲೆ ಇದಕ್ಕೆ ಒಂದು 200 ಗ್ರಾಮಷ್ಟು ಖೋವಾನ ಬಳಸ್ತಾ ಇದ್ದೀನಿ. ಇದು ಸಪ್ಪೆ ಖೋವಾ, ಹಾಗಾಗಿ ಇದಕ್ಕಾದರೆ ಸಕ್ಕರೆ ಇರೋವಂಥದ್ದು ಏನಾದ್ರು ನೀವು ಖೋವಾ ಬಳಸ್ತೀರಾ ಅಂದರೆ ನೋಡ್ಕೊಂಡು ಸಕ್ಕರೆ ಹಾಕಬೇಕಾಗತ್ತೆ. ನಾನಿಲ್ಲಿ ಸಪ್ಪೆ ಖೋವಾನ ಹಾಕಿದ್ದೀನಿ. ಇದಾದಮೇಲೆ ಒಂದು 4-5 ಚಮಚದಷ್ಟು ತುಪ್ಪನ ಹಾಕೋಬೇಕಾಗತ್ತೆ. ಯಾಕೆ ಅಂದರೆ ಈ ಹಲ್ವಾ ಪಾತ್ರೆನ ಬಿಟ್ಕೊಂಡು ಕ್ಲೀನಾಗಿ ಬರುತ್ತೆ ತಳ ಅಂಟಿದಾಗೆ. ಆಮೇಲೆ ಇಲ್ಲಿ ಟೋಟಲಾಗಿ ನಾನು ಬಳಸಿರೋ ತುಪ್ಪ ಒಂದು 8-10 ಚಮಚದಷ್ಟು ತುಪ್ಪ ಬಳಸಿದ್ದೀನಿ ಅಂತ ಹೇಳ್ಬೋದು. ತುಪ್ಪ ನೀವು ಜಾಸ್ತಿ ಬೇಕು ಅನಿಸಿದ್ರೆ 4 ಚಮಚ ಹಾಕೋದ್ರೆ 5-6 ಚಮಚ ಕೂಡ ಹಾಕ್ಕೋಬೋದು, ಆದರೆ ಅದರ ಅವಶ್ಯಕತೆ ಏನು ಇಲ್ಲ. ಹಾಗಾಗಿ ಈಗ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀವಲ್ವ, ಅದನ್ನು ಹುರ್ಕೊಳ್ಳೋದು ಕೂಡ ತುಪ್ಪನ ಬಳಸಿರ್ತೀನಿ.
ಇಟ್ಬಿಟ್ಟಿರ್ತೀವಿ. ಹಾಗಾಗಿ ಈಗ ತುಪ್ಪ ಹಾಕಿದ್ಮೇಲೆ ಮತ್ತೊಮ್ಮೆ ಕೈ ಆಡಿಸೋಣ. ಅದು ಪಾತ್ರೆ ಎಲ್ಲ ತಳ ಎಲ್ಲ ಬಿಟ್ಕೊಂಡು ಬರುತ್ತೆ, ಆವಾಗ ಹಲ್ವಾ ಆಗಿದೆ ಅಂತೇಳಿ. ಡ್ರೈ ಫ್ರೂಟ್ಸ್ ನೀವು ಏನು ಬೇಕಾದರೂ ಹಾಕೋಬೋದು. ಏನು ಬೇಕಾದ್ರೂ ಅಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಬೇಕಾದರೆ ಪಿಸ್ತಾ ಯಾವ್ದು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನಾನು ಬರೀ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿದ್ದೀನಿ. ನೀವೇನಾದರೂ ಏಲಕ್ಕಿ ಪುಡಿ ಮಾಡಿ ಹಾಕ್ತೀರಾ ಅಂತಿದ್ರೆ ಅದನ್ನು ನೀವು ಈ ಹಂತದಲ್ಲಿ ಹಾಕ್ಕೋಬೋದು. ಎಲ್ಲ ಚೆನ್ನಾಗಿ ಕೈ ಆಡಿಸಿ ತಳ ಎಲ್ಲ ಬಿಟ್ಕೊಂಡು ಬಂದಾದಮೇಲೆ ನಾನು ಒಲೆನ ಆಫ್ ಮಾಡಿ ಮುಚ್ಚಿಟ್ಟಿದ್ದೆ. ಹಲ್ವಾ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ತುಪ್ಪದಲ್ಲಿ ಹುರ್ಕೊಂಡಂತಹ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೋತೀನಿ. ಕೆಲವರು ಚಿಕ್ಕದಾಗಿ ಉತ್ತುತ್ತೇನ ಹೆಚ್ಚಿಬಿಟ್ಟು ತುಪ್ಪದಲ್ಲಿ ಕರೆದು ಕೂಡ ಹಾಕಿದ್ದು ನಾನು ನೋಡಿದ್ದೀನಿ. ನೀವು ಕೂಡ ಅದನ್ನು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು. ನಮ್ಮಲ್ಲಿ ಉತ್ತುತ್ತೆ ಇರಲಿಲ್ಲ, ಹಾಗಾಗಿ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಬೌಲ್ಗಳಲ್ಲಿ ಹಾಕಿ ಇಟ್ಟಿದ್ದೀನಿ. ಊಟ ಎಲ್ಲ ಆದಮೇಲೆ ಸ್ವೀಟ್ ತಿನ್ನೋ ಕಾರ್ಯಕ್ರಮ, ಆದರೆ ಸರ್ವ್ ಮಾಡಿಟ್ಟಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇಲ್ಲಿ ನಾನು ಮಾಡೋ ರೀತಿಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಹುದು. ಕೆಲವರಿಗೆ ಕ್ಯಾರೆಟ್ನ ಮಿಕ್ಸರಲ್ಲಿ ರುಬ್ಕೊಂಡು ಮಾಡೋ ಅಭ್ಯಾಸ ಇರುತ್ತೆ. ಆ ಥರ ಮಾಡ್ಬೋದಾ ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ದರೆ, ಡೆಲ್ಲಿ ಕ್ಯಾರೆಟ್ ಜೊತೆಗೆ ಮಾಡೋಕ್ಕೆ ಹೋಗಬೇಡಿ, ತುಂಬ ನೀರು ಬಿಟ್ಕೊಳ್ಳುತ್ತೆ. ಊಟಿ ಕ್ಯಾರೆಟ್ ಜೊತೆಗೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು. ಅದು ಅಷ್ಟೊಂದು ನೀರು ಬಿಡೋದಿಲ್ಲ, ಇದು ತುಂಬ ನೀರು ಬಿಡುತ್ತೆ. ಅದನ್ನು ರುಬ್ಕೊಂಡು ಪೇಸ್ಟ್ ಥರ ಆದರೆ ನೀವು ತುಂಬ ಹೊತ್ತು ಹುರಿತಾ ನಿಂತಿರಬೇಕಾಗತ್ತೆ, ಸಾಕಷ್ಟು ಸಮಯ ಬೇಕಾಗತ್ತೆ. ಹಾಗಾಗಿ ತುರಿದು ಮಾಡೋದೇ ಉತ್ತಮ ಅಂತ ನನಗನ್ಸುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಕ್ಯಾರೆಟ್ ಹಲ್ವಾ. ಚಳಿಗಾಲದ ವಿಶೇಷ ಸಿಹಿ ಅಂತ ಹೇಳ್ಬೋದು. ಈಗ ಮುಂದಿನ ವಿಡಿಯೋ ಕ್ಲಿಪ್ ನೀವು ನೋಡೋದು, ವೀಕೆಂಡಲ್ಲಿ ನಾನು ರಾಜಧಾನಿಗೆ ಊಟಕ್ಕೆ ಹೋಗಿದ್ದೆ. ತುಂಬ ದಿವಸ ಆಗಿತ್ತು ಹೋಗಿದ್ವಿ. ವೀಕೆಂಡಲ್ಲಿ ರಶ್ ಇರುತ್ತೇನೋ ಅನ್ನೋ ಇದರಲ್ಲೇ ಹೋಗಿದ್ವಿ. ಇತ್ತು ರಶ್ಶು, ಬಟ್ ಅಷ್ಟೊಂದು ಇರಲಿಲ್ಲ. ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಪರವಾಗಿಲ್ಲ ಅನ್ನೋಂಗೆ ಇತ್ತು. ಫೋರಮ್ ಮಾಲಲ್ಲಿ ಇದೆ ಇದು ರಾಜಧಾನಿ ಅಂತ. ಈ ಸತಿ ಏನು ನನಗೆ ಅಂದರೆ ವಿಶೇಷವಾದೇನಿದೆ ಇತ್ತು ಅಂತ ಏನು ಅನಿಸ್ಲಿಲ್ಲ. ಮಾಮೂಲಿ ಏನು ಸರ್ವ್ ಮಾಡ್ತಾರೋ ಅದನ್ನೇ ಮಾಡಿದ್ರು. ಯಾಕೆಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ವಿಶೇಷವಾಗಿ ಏನಾರೋ ಇರುತ್ತಲ್ವ, ಅಥವಾ ವೀಕೆಂಡಿಗೆ ಏನಾರೋ ಇರುತ್ತೆ. ಇವತ್ತಿನ ದಿವಸ ಆ ಥರ ಏನಿಲ್ಲ. ಆದರೆ ರಾಜಸ್ಥಾನಿ ಥಾಲಿ ನಂಗೆ ತುಂಬ ಇಷ್ಟ. ರಾಜಸ್ಥಾನಿ ಇರ್ಬೋದು, ಗುಜರಾತಿ ಥಾಲಿ ಇರ್ಬೋದು, ಇದೆಲ್ಲದೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸಾಕಷ್ಟು ವೆರೈಟಿ ಇರುತ್ತೆ, ಆಮೇಲೆ ರುಚಿ ಕೂಡ ಅದ್ಭುತವಾಗಿರುತ್ತೆ. ಕೆಲವೊಂದೆಲ್ಲ ಅಂತೂ ಈ ಒಂದು ಥಾಲಿಲಿ ಸಿಗೋವಂಥದ್ದು ನಾವು ಮನೇಲಿ ಎಷ್ಟೇ ಮಾಡಿದ್ರು ನಮಗೆ ಆ ಒಂದು ಟೇಸ್ಟು ಇದು ಬರೋದಿಲ್ಲ ಅಂತಲೂ ನನಗನ್ಸುತ್ತೆ. ಬರುತ್ತೆ ಅದ್ರ ಹತ್ತತ್ರಕ್ಕೆ. ಆದರೆ ಇಲ್ಲಿ ಕೂತ್ಕೊಂಡಾಗ ನಮಗೂ ಕೂಡ ಯಾರೋ ಸರ್ವ್ ಮಾಡಿದ್ರೆ ಅದು ತಿನ್ನಬೇಕಾದ್ರೆ ಮಜಾನೂ ಕೂಡ ಆ್ಯಡ್ ಆನ್ ಆಗುತ್ತಲ್ಲ, ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ. ರಾಜಸ್ಥಾನಿ ಥಾಲಿ ಅಂದಮೇಲೆ ದಾಲ್ ಬಾಟಿ ಚೂರ್ಮಾ ಇದ್ದೇ ಇರಬೇಕು. ತುಂಬ ಚೆನ್ನಾಗಿರುತ್ತೆ ದಾಲ್ ಗೊತ್ತೇ ಇದೆ ನಿಮಗೇನೇನು. ಬಾಟಿನೂ ಅಷ್ಟೇ, ಗೋಧಿ ಹಿಟ್ಟು, ಸ್ವಲ್ಪ ರವೆ, ಉಪ್ಪು ಇದನ್ನೆಲ್ಲ ಸೇರಿಸಿ ಉಂಡೆಗಳನ್ನ ಮಾಡಿಕೊಂಡು ಕೆಲವರು ಅದನ್ನು ಇಡ್ಲಿ ಮೇಲೆ ಸುಡ್ತಾರೆ. ಇವತ್ತಿನ ದಿವಸದಲ್ಲಿ ಎಲ್ಲರ ಮನೇಲೂ ಅದೆಲ್ಲ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂದರೆ ಗ್ಯಾಸ್ ಮೇಲೇ ಅದನ್ನು ಜಾಲ್ರಿ, ಈ ಫುಲ್ಕ ಎಲ್ಲ ಮಾಡ್ತಾರಲ್ಲ ಅದ್ರ ಮೇಲಿಟ್ಟು ಅದನ್ನು ರೋಸ್ಟ್ ಮಾಡಿ ಪುಡಿ ಮಾಡಿ ಅದು ಮಾಡ್ತಾರೆ. ಇಲ್ಲಾಂದರೆ OTGಲಿ ಕೂಡ ನೀವು ಮಾಡ್ಕೋಬೋದು. ಪಾಯಸ ಇತ್ತು, ಸ್ವೀಟ್ ದಾಲ್ ಇತ್ತು, ಮಾಮೂಲಿ ದಾಲ್ ಇತ್ತು, ಹಾಗೆಯೇ ಊಂದಿಯೋ ಇತ್ತು. ಇಲ್ಲಿ ಏನು ದಹಿವಡ ಪಕ್ಕದಲ್ಲಿ ಒಂದು ಬೌಲಲ್ಲಿ ಇದೆಯಲ್ಲ ಅದು ಊಂದಿಯೋ ಅಂಥೇಳಿ. ಇದು ಗುಜರಾತಿ ಡಿಶ್ಶು. ಇದರಲ್ಲಿ ಚಳಿಗಾಲದಲ್ಲಿ ಸಿಗೋವಂಥ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡಿರ್ತಾರೆ. ಹಾಗೆಯೇ ಫುಲ್ಕ ಇತ್ತು, ಪೂರಿನೂ ಇತ್ತು. ನಾನು ಪೂರಿ ತಿನ್ನಲಿಲ್ಲ. ಆಮೇಲೆ ಇದು ಬಾಜ್ರಾ ಅದರದ್ದೇನು ರೊಟ್ಟಿ ಬರುತ್ತಲ್ಲ ಅದಿತ್ತು. ಇಲ್ಲಿ ಫೋರಮ್ ಮಾಲಲ್ಲಿ ಮಿನಿಸೋನಲ್ಲಿ ಹ್ಯಾರಿ ಪಾಟರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಮಾನುಗಳು ಡಿಸ್ಪ್ಲೇ ಇತ್ತು. ಸೊ ಕೀ ಚೈನ್ಸ್ ಇರ್ಬೋದು, ಪೌಚ್ಗಳಿರ್ಬೋದು, ಗೊತ್ತಲ್ವಾ ಹ್ಯಾರಿ ಪಾಟರ್ ಫ್ಯಾನ್ಗಳು ಯಾರ್ಯಾರು ಇದ್ರೋ ನಿಮಗೆಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ನನ್ನ ಮಗಳಿಗೂ ನೋಡ್ಕೊಂಡು ಹೋಗೋಣ ಅಂತ ಅಂದ್ಲು. ಸರಿ, ನೋಡ್ಕೊಂಡು ಹೋಗಿ ಬಂದ್ವಿ. ಸೊ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.